ಸೈಬರ್ ವಂಚಕರ ಕಿರುಕುಳಕ್ಕೆ ಬೇಸತ್ತು ಬೆಸ್ಕಾಂ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚನ್ನಪಟ್ಟಣ ತಾಲೂಕಿನ ಕೆಳಗೇರಿ ಗ್ರಾಮದಲ್ಲಿ ನಡೆದಿದೆ. ಕುಮಾರ್ ಎಂಬಾತ ಡೆತ್ ನೋಟ್ ಬರೆದಿಟ್ಟು ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬೆಸ್ಕಾಂ ಹೊರಗುತ್ತಿಗೆ ನೌಕರನಾಗಿ ಕುಮಾರ್ ಕೆಲಸ ಮಾಡುತ್ತಿದ್ದ. ವಿಕ್ರಮ್ ಗೋಸ್ವಾಮಿ ಎಂಬಾತ ಸಿಬಿಐ ಹೆಸರು ಹೇಳಿ ಕುಮಾರನಿಗೆ ಬೆದರಿಕೆ ಹಾಕಿದ್ದ. ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ಅಂತ 11 ಲಕ್ಷ ಹಣ ವಸೂಲಿ ಮಾಡಿದ್ದಂತೆ. ಇದರಿಂದ ಬೇಸತ್ತ ಕುಮಾರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ಚನ್ನಪಟ್ಟಣದ ಎಂಕೆ ದೊಡ್ಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಳಿಕ ದೂರು ದಾಖಲಿಸಿಕೊಂಡಿದ್ದಾರೆ. ಡಬಲ್ ಮರ್ಡರ್ ಬಳಿಕವೂ ಮಂಗಳೂರು ಕೇಂದ್ರ ಕಾರಾಗೃಹ ಸುಧಾರಿಸಿಲ್ಲ. ಜೈಲು ಸೇರಿದ ಕೈದಿಗಳ ಮೇಲೆ ಹಲ್ಲೆಗೆ ನಟೋರಿಯಸ್ ಕೈದಿಗಳಿಗೆ ಸುಪಾರಿ ಕೊಟ್ಟಿದ್ದಾರಂತೆ. ಮಿಥುನ್ ಮೇಲೆ ಹಲ್ಲೆಗೆ ಹೊರಗಿನ ವ್ಯಕ್ತಿಗಳು ಸುಪಾರಿ ಕೊಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ಹೊರಗೆ ಸುಪಾರಿ ಪಡೆದು ಸಚಿನ್ ಮತ್ತು ಟೀಮ್ನಿಂದ ಮಿಥುನ್ಗೆ ಹಲ್ಲೆ ನಡೆಸಲು ಮುಂದಾಗಿದ್ದಾರಂತೆ. 10 ವರ್ಷಗಳ ಹಿಂದೆ ಇದೇ ಮಂಗಳೂರು ಜೈಲ್ ಡಬಲ್ ಮರ್ಡರ್ಗೆ ಸಾಕ್ಷಿಯಾಗಿತ್ತು. 2015ರ ನವೆಂಬರ್ 2ರಂದು ಭೂಗತ ಪಾತಕಿ ದಾವೂದ್ ಸಹಚರರ ಹತ್ಯೆಯಾಗಿತ್ತು. ಜೈಲಿನಲ್ಲೇ ಮಾಡೋರು ಯೂಸುಫ್ ಹಾಗೂ ಛೋಟಾ ಶಕೀಲ್ ಸಹಚರ ಗಣೇಶ್ ಶೆಟ್ಟಿ ಹತ್ಯೆಯಾಗಿತ್ತು. ಭೂಗತ ಪಾತಕಿಯೊಬ್ಬ ಕೈದಿಗಳಿಗೆ ಸುಪಾರಿ ಕೊಟ್ಟು ಜೈಲಿನಲ್ಲೇ ಹತ್ಯೆ ಮಾಡಿಸಿದ್ದ. ಈಗ ಮತ್ತೊಮ್ಮೆ ಇಂಥದೇ ಘಟನೆಗೆ ಮಂಗಳೂರು ಜೈಲು ಸಾಕ್ಷಿಯಾಗುವ ಶಂಕೆ ವ್ಯಕ್ತವಾಗಿದೆ. ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಹಿಂದೂ ಯುವಕನಿಗೆ ಬಲವಂತದ ಮತಾಂತರಕ್ಕೆ ಯತ್ನಿಸಿದ ಆರೋಪ ಕೇಳಿಬಂದಿದೆ. ಗದಗ ನಗರದ ವಿಶಾಲ್ ಕುಮಾರ್ ಮತ್ತು ತಹಸೀನ್ 3 ವರ್ಷದಿಂದ ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ರು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಮುಸ್ಲಿಂ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ ಮಾಡಿಕೊಳ್ಳಲು ತಹಸೀನ್ ಕುಟುಂಬಸ್ಥರು ಒತ್ತಾಯಿಸಿದ್ರು. ತಹಸೀನ್ ಹಾಗೂ ಆಕೆಯ ತಾಯಿ ಬೇಗಂ ಬಾನು ಒತ್ತಾಯ ಮಾಡಿದ್ರು. ಪ್ರೀತಿಸಿದ್ದ ಯುವತಿಗಾಗಿ ವಿಶಾಲ್ ಕುಮಾರ್ ಮದುವೆಗೆ ಒಪ್ಕೊಂಡಿದ್ದ. 2025ರ ಏಪ್ರಿಲ್ 25ರಂದು ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿದ್ರು. ಆದರೆ ವಿಶಾಲ್ ಕುಮಾರ್ಗೆ ಅರಿವಿಲ್ಲದೆ ವಿರಾಜ್ ಸಾಬ್ ಅಂತ ಹೆಸರು ಬದಲಿಸಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ನಿಖಾ ದಫ್ತರ್ ರಿಜಿಸ್ಟರ್ನಲ್ಲಿ ಹೆಸರು ಬದಲಾದ ಬಗ್ಗೆ ವಿಶಾಲ್ ಹೇಳಿಕೊಂಡಿದ್ದಾರೆ. ಮದುವೆ ಬಳಿಕ ಪ್ರತಿದಿನ 5 ಬಾರಿ ನಮಾಜ್ ಮಾಡುವಂತೆ ಮತ್ತು ಜಮಾತ್ಗೆ ಹೋಗುವಂತೆ ಪೀಡಿಸುತ್ತಿದ್ದಾರಂತೆ. ತಹಸೀನ್ ಕುಟುಂಬದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಶಾಲ್ ಕುಮಾರ್ ದೂರು ದಾಖಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.